ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ನಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಚೇವಿನ ಗಡ್ಡೆಯನ್ನು ಉಪಯೋಗಿಸಿಕೊಂಡು ಒಂದು ರುಚಿಯಾದ ಪಲ್ಯವನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ನೋಡುವ. ಬಹುಶಃ ನೀವು ಇಷ್ಟವರೆಗೆ ಇದನ್ನು ಮಾಡಿದ್ದೀರಾ ಇಲ್ವ? ನಾನು ಮೊದಲನೇ ಸಲ ಟ್ರೈ ಮಾಡಿರೋದು. ಅದನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ಇವತ್ತು ತೋರಿಸ್ಕೊಡ್ತಾ ಇದ್ದೇನೆ. ಮೊದಲಿಗೆ ಚೇವಿನ ಗಡ್ಡೆಯನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ನೋಡಿ, ಈ ಥರ ಇರ್ತದೆ ಚೇವಿನ ಗಡ್ಡೆ, ಕೆಸವಿನ ಗಡ್ಡೆ ಅಂತೇಳಿ ಹೇಳ್ತಾರೆ. ಅದನ್ನು ಚೆನ್ನಾಗಿ ತೊಳೆದು ನೀರಿನ ಪಸೆ ತೆಗೆದು ನಂತರ ಸಿಪ್ಪೆ ತೆಗೆದುಕೊಳ್ಬೇಕು. ಅದನ್ನು ತೆಳ್ಳಗೆ ಸಿಪ್ಪೆ ತೆಗೆದುಕೊಂಡ್ರೆ ಸಾಕು, ತುಂಬ ದಪ್ಪಕ್ಕೇನು ಬೇಡ. ನೋಡಿ, ಈ ತುದಿಯನ್ನು ಹೀಗೆ ಮಾಡಿಕೊಂಡು ಅದನ್ನು ಪುನಃ ನೀವು ಎಲ್ಲಿಯಾದರೂ ಒಂದು ಸ್ವಲ್ಪ ಮಣ್ಣಲ್ಲಿ ನೆಟ್ಟರೆ ಪುನಃ ಅದು ಗಿಡ ಬಂದು ಅದರ ಕೆಳಗಡೆ ಗಡ್ಡೆ ಬೆಳೀತದೆ. ನಂತರ ಈ ಸಿಪ್ಪೆಯನ್ನೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ಪುನಃ ಅದನ್ನು ತೊಳ್ಕೊಳ್ಬೇಕು. ಕಟ್ ಮಾಡಿದ ನಂತರ ನೀರಿಗೆ ಹಾಕಿದರೆ ಅದು ಲೋಳೆ ಆಗ್ತದೆ. ಹಾಗಾಗಿ ಸಿಪ್ಪೆ ತೆಗೆದ ಕೂಡಲೇ ಅದನ್ನು ಚೆನ್ನಾಗಿ ಒಮ್ಮೆ ತೊಳ್ಕೊಂಡು ನೀರಿನ ಪಸೆ ತೆಗೆದ್ರೆ, ಅಂದರೆ ಬಟ್ಟೆಯಲ್ಲಿ ಒರೆಸಿಯ ಇಲ್ಲ ಒಂದು ಸ್ವಲ್ಪ ಹೊತ್ತು ಹಾಗೇ ಒಣಗಲಿಕ್ಕೆ ಬಿಟ್ಟು ಅದನ್ನು ಪಸೆಯನ್ನು ತೆಗೆದುಕೊಂಡ್ರೆ ಇದು ಲೋಳೆಯಾಗಿ ಒಂದು ಸ್ವಲ್ಪ ಕೂಡ ಲೋಳೆಯಾಗಿ ಬರೋದಿಲ್ಲ. ಮತ್ತು ಇದು ತುರಿಸುವ ಗುಣ ಇಲ್ಲ ಇದಕ್ಕೆ. ನೀವು ಕೇನೆ ಆಗಲಿ ಮುಂಡಿ ಆಗಲಿ ಪದಾರ್ಥ ಮಾಡಿದರೆ ಅದಕ್ಕೊಂದು ಸ್ವಲ್ಪ ಕೆಲವರಿಗೆ ತುರಿಸುವ ಅಭ್ಯಾಸ ಇರ್ತದೆ. ನನಗೂ ಕೂಡ ಆಗೋದಿಲ್ಲ ಅದು. ಹಾಗೆ ತುಂಬ ಜನಕ್ಕೆ ಅದು ಅಲರ್ಜಿ ಆಗ್ತದೆ. ಇದು ಆ ಥರ ಏನಿಲ್ಲ. ಇದು ಚೆನ್ನಾಗಿ ರುಚಿ ಕೂಡ ಆಗ್ತದೆ, ಹಾಗೆ ಚೆನ್ನಾಗಿ ಬೇಯ್ತದೆ ಕೂಡ ಸುಲಭವಾಗಿ. ಸಿಪ್ಪೆ ತೆಗೆದ ನಂತರ ನೋಡಿ, ಈ ಥರ ಚೆನ್ನಾಗಿ ಅದನ್ನು ತೊಳ್ಕೊಳ್ಳಿ. ಯಾಕೆಂದರೆ ಸಿಪ್ಪೆಯಲ್ಲಿದ್ದ ಮಣ್ಣಿನದೆಲ್ಲ ನಾವು ಎಷ್ಟು ತೊಳೆದ್ರೂ ಅಲ್ಲೊಂದು ಸ್ವಲ್ಪ ಇರ್ತದೆ. ನೋಡಿ, ಎಷ್ಟು ನೀರಿನ ಕಲರ್ ಎಷ್ಟು ಚೇಂಜ್ ಆಯಿತು ಅಂತ ಹೇಳಿಕೊಂಡು ಈ ಥರ ಅದನ್ನು ನೀಟಾಗಿ, ಹಾಳಾಗಿದ್ದರೆ ಅಥವಾ ಕೆಲವು ಸಲ ಒರಳೆ ಬಂದಿರ್ತದೆ ಅದಕ್ಕೆ, ಆ ಥರ ಎಲ್ಲ ಇದ್ದರೆ ಅದನ್ನು ತೆಗೆದುಕೊಳ್ಳಿ. ಉಳ್ದ ಸಿಪ್ಪೆ ಎಲ್ಲ ಎಂತ ಇದ್ದರೂ ಕೂಡ ಅದನ್ನೆಲ್ಲ ಕ್ಲೀನಾಗಿ ತೆಗೆದುಕೊಂಡು ಚೆನ್ನಾಗಿ ತೊಳೆದು ನಂತರ ಅದನ್ನು ಒಂದು ಡ್ರೈ ಬಟ್ಟೆ ಮೇಲೆ ಹಾಕ್ಕೊಂಡು ನೀರಿನ ಪಸೆ ಎಲ್ಲ ತೆಗೀರಿ. ನಂತರ ನಿಮಗೆ ಎಷ್ಟು ದೊಡ್ಡ ಹೋಳು ಬೇಕೋ ಅಷ್ಟು ದೊಡ್ಡ ಹೋಳನ್ನಾಗಿ ಕಟ್ ಮಾಡಿಕೊಳ್ಳಿ. ಇದು ತುಂಬ ಸಣ್ಣ ಹೋಳು ಮಾಡೋದು ಬೇಡ, ಯಾಕಂದರೆ ಇದು ಬೇಗ ಕರಗ್ತದೆ. ಹಾಗಾಗಿ ತುಂಬ ಸಣ್ಣ ಹೋಳು ಮಾಡೋದು ಬೇಡ. ಹಾಗೆ ಅದಕ್ಕೆ ತುಂಬ ನೀರು ಹಾಕಿ ಬೇಯಿಸಿದರೆ ಅದು ಲೋಳೆ ಕೂಡ ಆಗ್ತದೆ. ಹಾಗೆ ಅದನ್ನು ಮಾಡುವ ಕ್ರಮವನ್ನು ನೋಡಿಕೊಳ್ಳಿ ಸರಿಯಾಗಿ. ಇಲ್ಲಾಂತಾದರೆ ಚೆನ್ನಾಗಿ ಬರೋದಿಲ್ಲ ಇದು ಪಲ್ಯ. ಮುದ್ದೆ ಮುದ್ದೆ ಆಗ್ತದೆ, ಹಾಗೆಯೇ ಲೋಳೆ ಲೋಳೆ ಆಗ್ತದೆ, ತಿನ್ನಲಿಕ್ಕೆ ಕೂಡ ರುಚಿಯಾಗಿರುವುದಿಲ್ಲ. ಈ ಥರ ಮಾಡಿದರೆ ಇದು ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಹಾಗೆಯೇ ಇದು ಬಟಾಟೆ ಪಲ್ಯದ ಹಾಗೆಯೇ ನೋಡಲಿಕ್ಕೆ ಇರ್ತದೆ, ತಿನ್ನಲಿಕ್ಕೆ ಕೂಡ ಒಂಥರ ಹಾಗೆ ಇರ್ತದೆ. ಇದು ಅದರ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು. ಇದನ್ನು ನೋಡಿ, ಈ ಥರ ಸಣ್ಣ ಸಣ್ಣದಾಗಿ ಈ ಅಳತೆಗೆ ಕಟ್ ಮಾಡಿಕೊಳ್ಳಿ. ಸಾಂಬಾರಿಗೆ ಮಜ್ಜಿಗೆ ಹುಳಿಗೆ ಮಾಡುವಷ್ಟು ದೊಡ್ಡ ಬೇಡ, ನಾವು ಉಳಿದ ತರಕಾರಿಗಳನ್ನು ಪಲ್ಯಕ್ಕೆ ಕಟ್ ಮಾಡುವಷ್ಟು ಸಣ್ಣದಾಗಿ ಕೂಡ ಬೇಡ, ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡ, ಆಲ್ಮೋಸ್ಟ್ 1 ಸೆಂಟಿಮೀಟರ್ನ ಅಳತೆಗೆ ನಾನು ಕಟ್ ಮಾಡಿಕೊಂಡಿದ್ದೇನೆ ಎಲ್ಲ ತುಂಡುಗಳನ್ನು ಕೂಡ. ಎಲ್ಲ ತುಂಡುಗಳು ಒಂದೇ ಸೈಜಲ್ಲಿ ಇರಲಿ, ಅದು ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. ಈಗ ಬಾಣಲೆ ಇಟ್ಟು ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 1 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಉದ್ದಿನಬೇಳೆ, ಒಂದು ಸ್ವಲ್ಪ ಕರಿಬೇವು, ಹಾಗೆ ಬ್ಯಾಡಗಿ ಮೆಣಸು, ಒಂದು ಸ್ವಲ್ಪ ರುಚಿಗೆ ಬೇಕಾದಷ್ಟು ಇಂಗು. ಬೇಕು ಅಂತಾದರೆ ಜೀರಿಗೆ ಹಾಕ್ಬೋದು. ಜೀರಿಗೆ ಇಲ್ಲಿ ಹಾಕುವ ಅವಶ್ಯಕತೆ ಇಲ್ಲ, ಯಾಕಂದರೆ ಇದು ಗ್ಯಾಸ್ ಅಲ್ಲ, ಹಾಗಾಗಿ ಜೀರಿಗೆ ಹಾಕುವ ಅವಶ್ಯಕತೆ ಇಲ್ಲ. ಇದು ಸಿಡಿದಾದ ನಂತರ ಇದಕ್ಕೆ ಸಾಧಾರಣ ಒಂದು 2-3 ಬೀಜದಷ್ಟು ಹುಣಸೆ ಹಣ್ಣನ್ನು ಬಿಸಿ ನೀರಲ್ಲಿ ನೆನೆ ಹಾಕಿ ಅದರ ಪಲ್ಪ್ ತೆಗೆದಿಟ್ಕೊಳ್ಳಿ. ಒಗ್ಗರಣೆ ಸಿಡಿದಾಗ್ತಾ ಇದ್ದ ಹಾಗೆ ಅದಕ್ಕೆ 1/4 ಸ್ಪೂನ್ ಅರಶಿನ, 1 ಟೀ ಸ್ಪೂನಷ್ಟು ಮೆಣಸಿನ ಹುಡಿ. ಇದು ನಿಮ್ಮ ಖಾರಕ್ಕೆ ಬೇಕಾದಷ್ಟು ಹಾಕಿಕೊಳ್ಬೋದು. ಖಾರ ಜಾಸ್ತಿ ಬಡೋರು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಈಗ ಇದಕ್ಕೆ 1 ಕಪ್ಪಷ್ಟು ನೀರು ಹಾಕಿದ ನಂತರ ರುಚಿಗೆ ಬೇಕಾದಷ್ಟು ಉಪ್ಪು. ನಂತರ ಇದಕ್ಕೆ ಸಾಧಾರಣ ನೋಡಿ ಪಲ್ಪು, ನಾನು ಇಲ್ಲೊಂದು ಅರ್ಧ ಕಪ್ಪಷ್ಟು ಪಲ್ಪ್ ನೀರು ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಗಟ್ಟಿ ಪಲ್ಪ್ ಅಂತಾದರೆ 1 ಟೀ ಸ್ಪೂನಷ್ಟು ಹಾಕಿದರೆ ಸಾಕು. ನೋಡಿ, ನಾನೊಂದು 2-3 ಹುಣಸೆಯ ಬೀಜವನ್ನು ಅದರ ಹೊರಗಿನ ಪಲ್ಪನ್ನು ಹಾಕಿ ಬಿಸಿ ನೀರಲ್ಲಿ ಹಾಕಿ ಇಟ್ಟಿದ್ದೇನೆ ಒಂದು 10 ನಿಮಿಷ. ನೋಡಿ, ಇಷ್ಟು ಪಲ್ಪು. ನಮಗಿದ್ರ ಪಲ್ಪ್ ಮಾತ್ರ ಸಾಕಿದು, ಕಸ ಯಾವುದು ಬೇಡ. ಹಾಗಾಗಿ ಅದನ್ನು ಸೋಸಿ ಹಾಕ್ಕೊಳ್ತಾ ಇದ್ದೇನೆ. ಇದೀಗ ಚೆನ್ನಾಗಿ ಕುದಿಬೇಕು. ಈ ನೀರು ಚೆನ್ನಾಗಿ ಕುದಿದ ನಂತರವೇ ನೀವು ಇದಕ್ಕೆ ಹೋಳು ಹಾಕಬೇಕು. ಹೋಳು ಮೊದಲು ಹಾಕಿ ನೀರು ಮತ್ತೆ ಹಾಕಿದರೆ ಅದು ಲೋಳೆ ಆಗ್ತದೆ. ಹಾಗಾಗಿ ಈ ಪಲ್ಯ ಮಾಡೋ ಕ್ರಮ ಹೀಗೇನೆ, ಇದು ಕರೆಕ್ಟಾಗಿ ಗಮನದಲ್ಲಿಟ್ಕೊಳ್ಳಿ. ನೀರು ಚೆನ್ನಾಗಿ ಹುಳಿ ಹಾಕಿದ ನೀರು ಚೆನ್ನಾಗಿ ಕುದಿದ ನಂತರ ಇದಕ್ಕೆ ಕೆಸವಿನ ಗಡ್ಡೆಗಳನ್ನು ಹಾಕಿ. ಈಗ ಇದು ಸಣ್ಣ ಮಾಡೋ ಅವಶ್ಯಕತೆ ಇಲ್ಲ, ದೊಡ್ಡ ಉರಿಯಲ್ಲೇ ಇದನ್ನು ಬೇಯಿಸ್ಬೋದು. ಇದು ಬೇಯಲಿಕ್ಕೆ ಹೆಚ್ಚಿನ ಸಮಯ ಬೇಕಾಗೋದಿಲ್ಲ, ಹಾಗಾಗಿ ಇದನ್ನು ದೊಡ್ಡ ಉರಿಯಲ್ಲೇ ಬೇಯಿಸ್ಕೊಳ್ಬೋದು. ಹೋಳು ಮುಳುಗುವಷ್ಟು ನೀರು ಹಾಕ್ಕೊಳ್ಳಿ. ನೀವು ಎಷ್ಟು ಪಲ್ಯಕ್ಕೆ ಹೋಳು ಹಾಕ್ತೀರಿ ಅದು ಮುಳುಗುವಷ್ಟು ನೀರು ಹಾಕಿ, ಆ ನೀರು ದೊಡ್ಡ ಉರಿಯಲ್ಲಿ ಆರುವಷ್ಟೊತ್ತಿಗೆ ಈ ಹೋಳುಗಳು ಬೆಂದಿರ್ತದೆ. ಇದನ್ನು ನೋಡಿ, ಇದನ್ನು ಹೀಗೆ
ಒಂದು 2-3 ಸತಿ ಮಗುಚುತ್ತಾರೆ, ಇಲ್ಲದಿದ್ದರೆ ಇದು ತಳ ಕೂತ್ಕೊಳ್ತದೆ. ಬೇಗ ಲೋಳೆ ಆಗುವ ಕಾರಣ ಇದು ತಳ ಕೂತ್ಕೊಳ್ತದೆ. ಮತ್ತು ಇದಕ್ಕೆ ನಾವು ಹುಳಿ ಹಾಕಿರುವ ಕಾರಣ ಒಂದು ಸ್ವಲ್ಪ ಬೆಲ್ಲ ಹಾಕಿದರೆ ಒಳ್ಳೆ ರುಚಿಯಾಗಿರ್ತದೆ. ಬೆಲ್ಲ ಇಷ್ಟ ಇಲ್ಲದವರು ಇದನ್ನು ಸ್ಕಿಪ್ ಮಾಡಿಕೊಳ್ಬೋದು. ಬೆಲ್ಲ ಬೇಕಾದವರು ಬೆಲ್ಲ ಹಾಕಿಕೊಳ್ಬೋದು. ನಾನು ಹುಳಿ ಸರಿಯಾಗಿ ಹಾಕಿರುವ ಕಾರಣ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಬೆಲ್ಲ ಸೇರಿಸ್ಕೊಂಡಿದ್ದೇನೆ. ಇದನ್ನು ಹೀಗೆ ದೊಡ್ಡ ಉರಿಯಲ್ಲಿ ಒಂದು 5-7 ನಿಮಿಷದ ಒಳಗೆ ನಿಮಗೆ ಈ ಪಲ್ಯ ರೆಡಿ ಮಾಡಲಿಕ್ಕೆ ಆಗ್ತದೆ. ಒಂದು ಸ್ವಲ್ಪ ನೀರಿನ ಅಂಶ ಇರುವಾಗಲೇ ಅದಕ್ಕೆ 1/4 ಕಪ್ಪಷ್ಟು ಕಾಯಿ ತುರಿಯನ್ನು ಹಾಕ್ಕೊಳ್ಳಿ. ಕಾಯಿ ತುರಿ ಈಗ ಈ ಹಂತದಲ್ಲಿ ಹಾಕೋದ್ರಿಂದ ಆಮೇಲೆ ಅದು ಬೇಗ ಹಾಳಾಗೋದಿಲ್ಲ. ಇಲ್ಲದಿದ್ದರೆ ಸೆಕೆ ಇದ್ದರೆ ಅಥವಾ ರಾತ್ರಿ ಬಿಸಿ ಮಾಡುವಾಗ ಲೇಟ್ ಆದರೆ ಎಲ್ಲ ಬೇಗ ಹಾಳಾಗ್ತದೆ. ನೋಡಿ, ನಮ್ಮ ರುಚಿಯಾದ ಹಾಗೂ ಆರೋಗ್ಯಕ್ಕೆ ಕೂಡ ಯಾವುದೇ ತೊಂದರೆ ಆಗದಂತಹ ಕೆಸವಿನ ಗಡ್ಡೆಯ ಪಲ್ಯ ರೆಡಿ ಆಯಿತು. ಇದನ್ನು ಖಂಡಿತ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಈಗ ಅಂಗಡಿಗಳಲ್ಲೆಲ್ಲ ಇದು ಸಿಗ್ತಾ ಇರ್ತದೆ. ಈ ಟೈಮಲ್ಲಿ ಖಂಡಿತ ಒಮ್ಮೆ ತಂದು ಒಂದು ಸತಿ ಟ್ರೈ ಮಾಡಿ ನೋಡಿ. ಮತ್ತು ನೀನು ಯಾವಾಗಲೂ ಇದನ್ನು ಆವಾಗ ಮಾಡ್ಕೊಳ್ತೀರಿ. ವಾರದಲ್ಲಿ 1-2 ದಿನ ಆದರೂ ಇದನ್ನು ಮಾಡ್ಕೊಳ್ತೀರಿ. ನೋಡಿ, ಅದನ್ನು ಹೀಗೆ ಸೌಟಲ್ಲಿ ನೀವು ಕಟ್ ಮಾಡುವಾಗ ಅದು ಕಟ್ ಆದರೆ ಸಾಕು, ಇದು ಬೆಂದಿದೆ ಅಂತ ಅರ್ಥ. ಇದು ಬೇಯಲಿಲ್ಲ ಅಂತ ನಿಮಗೆ ಅನಿಸಿದರೆ ಒಂದು ಅರ್ಧ-ಮುಕ್ಕಾಲು ಕಪ್ಪಷ್ಟು ನೀರು ಪುನಃ ಹಾಕಿ ಇನ್ನೂ 1-2 ನಿಮಿಷ ಅದನ್ನು ಬೇಯಿಸ್ಕೊಳ್ಳಿ. ದೊಡ್ಡ ಉರಿಯಲ್ಲೇ ಬೇಯಿಸಿ. ಸಣ್ಣ ಉರಿ ಮಾಡಿದಷ್ಟು ನಿಮಗೆ ಅದು ಅಂಟಾಗ್ತದೆ. ದೊಡ್ಡ ಉರಿಯಲ್ಲೇ ಮಾಡಿದರೆ ನೋಡಿ ಎಷ್ಟು ಬಿಡಿಯಾಗಿದೆ ಹೋಳುಗಳು, ಒಂದು ಸ್ವಲ್ಪ ಕೂಡ ಅಂಟಲಿಲ್ಲ ಅದು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡಿಗೆಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.